ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಚುನಾವಣೆ ಮುಂದೂಡೋದಕ್ಕೆ ರಾಜ್ಯ ಸರ್ಕಾರ ಯತ್ನಿಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಸರ್ಕಾರ ಇದೀಗ ಅರ್ಜಿಯನ್ನ ಸಲ್ಲಿಸಲಿದೆ. ಶಿಕ್ಷಕರ ಕೊರತೆಯನ್ನ ಸೇರಿದಂತೆ ವಿವಿಧ ಕಾರಣಗಳನ್ನ ಉಲ್ಲೇಖ ಮಾಡಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಜಿಬಿಎ ಚುನಾವಣೆ 3 ತಿಂಗಳು ಮುಂದೂಡಿಕೆಗೆ ಮನವಿಯನ್ನ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ನ ಅನುಮತಿ ಏನಾದರೂ ಸಿಕ್ಕಿದ್ರೆ ಸರ್ಕಾರಕ್ಕೆ ನಿರಾಳತೆ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸುಪ್ರೀಂ ತೀರ್ಪಿನ ಮೇಲೆ ಜಿಬಿಎ ಚುನಾವಣೆಯ ಭವಿಷ್ಯ ಇದೀಗ ನಿಂತಿದೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಅರ್ಜಿಯನ್ನ ಸಲ್ಲಿಸಲಿದೆ. ಎಸ್ಐಆರ್ ಜನಗಣತಿ ಕಾರ್ಯಕ್ಕೆ ಶಿಕ್ಷಕರನ್ನ ನಿಯೋಜನೆ ಮಾಡಲಾಗಿದೆ. ಜೂನ್ ಅಂತ್ಯದವರೆಗೂ ಕೂಡ ಶಿಕ್ಷಕರ ಲಭ್ಯತೆ ಕಷ್ಟವಾಗಿದೆ. ಈ ನಡುವೆ ಜಿಬಿಎ ಚುನಾವಣೆ ನಡೆಸೋದು ಕಷ್ಟ, ಹೀಗಾಗಿ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿ ಅರ್ಜಿಯನ್ನ ಕೋರಲಾಗಿದೆ. ಅರ್ಜಿ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಕಾಲಾವಕಾಶವನ್ನ ನೀಡಿದ್ರೆ ಕೈ ಸರ್ಕಾರ ನಿರಾಳ ಆಗುತ್ತೆ. ಚುನಾವಣೆ ನಡೆಸೋದಾಗಿ ಅಫಿಡವಿಟ್ ಸಲ್ಲಿಸಿ ಒಂದ್ ರೀತಿ ಸರ್ಕಾರ ಇದೀಗ ಪೀಕಲಾಟಕ್ಕೆ ಸಿಲುಕಿದೆ. ಸುಪ್ರೀಂ ಕೋರ್ಟ್ ಅರ್ಜಿ ಪುರಸ್ಕಾರ ಅಥವಾ ತಿರಸ್ಕಾರದ ಮೇಲೆ ಜಿಬಿಎ ಚುನಾವಣೆ ಏನು ಯಾವಾಗ ಆಗಲಿದೆ ಅನ್ನೋದು ಗೊತ್ತಾಗಲಿದೆ. ಒಂದು ಕಡೆ ಕಳೆದ 3 ದಿನಗಳ ಹಿಂದೆ ಅಷ್ಟೇ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಜೂನ್ 20ರಿಂದ 24ರ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಚುನಾವಣೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರು ಮಾಹಿತಿಯನ್ನ ನೀಡಿದ್ರು. ಇನ್ನೊಂದು ಕಡೆ ಕಾನೂನಿನ ಪ್ರಕಾರ ರಾಜ್ಯ ಚುನಾವಣಾ ಆಯೋಗ ಜಿಬಿಎ ಜೊತೆಗೆ ಸಮಾಲೋಚನೆಯನ್ನ ನಡೆಸಿ ಡೇಟ್ ಅನ್ನ ಫಿಕ್ಸ್ ಮಾಡಬೇಕಿತ್ತು. ಅದಕ್ಕಾಗಿ ಸಭೆ ಆಗಿದೆ. ಚುನಾವಣಾ ಪ್ರಕ್ರಿಯೆಗೆ ಅಗತ್ಯವಾದಂತ ಎಲ್ಲ ಸಿದ್ಧತೆಗಳು ಕೂಡ ಈಗ ಆಗಿದ್ದು ದಿನಾಂಕ ಘೋಷಣೆ ಮಾತ್ರ ಬಾಕಿ ಇದೆ ಅನ್ನೋದಾಗಿಯೂ ಕೂಡ ತಿಳಿಸಿದ್ರು. ಆದ್ರೆ ಈಗ ಮತ್ತೆ ಜಿಬಿಎ ಚುನಾವಣೆ ಮುಂದೂಡೋದಕ್ಕೆ ರಾಜ್ಯ ಸರ್ಕಾರ ಸಕಲ ರೀತಿಯಾದ ಪ್ರಯತ್ನವನ್ನ ಮಾಡ್ತಾ ಇದೆ. ಒಟ್ಟಾರೆ ಸುಪ್ರೀಂ ಕೋರ್ಟ್ ಸರ್ಕಾರ ಸಲ್ಲಿಸಿದಂತ ಅರ್ಜಿ ಏನಿದೆ ಆ ಅರ್ಜಿಯ ಪುರಸ್ಕಾರ ಮಾಡುತ್ತಾ ಅಥವಾ ತಿರಸ್ಕಾರ ಮಾಡಲಿದೆಯಾ ಅನ್ನೋದ್ರ ಮೇಲೆ ಸದ್ಯ ಜಿಬಿಎ ಚುನಾವಣೆ ನಿಂತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಈಗಾಗಲೇ ಜಿಬಿಎ ಚುನಾವಣೆ ಅಂತ ಬಂದಾಗ ಡೇಟ್ ಫಿಕ್ಸ್ಗೆ ಸಾಲು ಸಭೆ ನಡೆದ್ರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಅಂತಿಮ ತೀರ್ಮಾನ ಆಗಿರಲಿಲ್ಲ. ಅದರಲ್ಲೂ ಕೂಡ ಇದೀಗ ಮತ್ತೆ ಚುನಾವಣೆ ಮುಂದೂಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅಥವಾ ಅರ್ಜಿಯನ್ನು ಸಲ್ಲಿಸ್ತಾ ಇದೆ ಅಂತ ಹೇಳಿದ್ರೆ ಯಾವೆಲ್ಲ ಕಾರಣಗಳನ್ನ ಉಲ್ಲೇಖ ಮಾಡಲಾಗುತ್ತೆ? ಜಿಬಿಎ ಚುನಾವಣೆ ಮುಂದಿಡಲು ಈಗಾಗಲೇ ಸದ್ದಿಲ್ಲದೆ ಪ್ರಯತ್ನ ಆಗ್ತಿದೆ ಅಂತ ಹೇಳ್ಬೋದು. ಸೊ ಇವತ್ತು ಸುಪ್ರೀಂ ಕೋರ್ಟ್ ಅನ್ನ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಪರ ವಕೀಲರು ಕೂಡ ತಯಾರಿಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸುಪ್ರೀಂ ಕೋರ್ಟ್ ಈ ಹಿಂದೆ ಜೂನ್ ಒಳಗಡೆ ಚುನಾವಣೆಯನ್ನ ನಡೆಸುವಂತೆ ಸೂಚಿಸಿತ್ತು. ಯಾಕಂದ್ರೆ ಈಗಾಗಲೇ ಜಿಬಿಎ ವ್ಯಾಪ್ತಿಯಲ್ಲಿರುವಂತಹ ವಾರ್ಡ್ ಮಟ್ಟದನ್ನ ನಾವು ನೋಡುವಾಗ ಈಗಾಗಲೇ ಕಾರ್ಪೊರೇಟರ್ಗಳು ಇಲ್ಲದೆ ಬಹಳಷ್ಟು ಸಮಸ್ಯೆಗಳು ಇರುವಂತದ್ದು. ಮಳೆ ಬಂದಾಗ ನಾವು ಪ್ರತಿ ಬಾರಿ ನೋಡ್ಬೋದು, ಪ್ರತಿ ವಾರ್ಡ್ಗಳಲ್ಲಿ ನೀರು ನಿಲ್ಲುತ್ತೆ, ರಸ್ತೆಗಳು ಸರಿ ಇರಲ್ಲ, ಒಂದೊಂದು ರೀತಿಯಾದಂತಹ ಸಮಸ್ಯೆಗಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳ ನೇತೃತ್ವದಲ್ಲಿ ಜಿಬಿಎ ನಡೀತಾ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಒಂದು ವೇಳೆ ಎಲೆಕ್ಷನ್ ನಡೆದ್ರೆ ಬೆಂಗಳೂರಿನ ಸಮಸ್ಯೆ ಕೊಂಚ ಮಟ್ಟಿಗೆ ಕಡಿಮೆ ಆಗಬಹುದು ಅನ್ನೋ ನಂಬಿಕೆ ಕೂಡ ಇರುವಂತದ್ದು. ಸೊ ಈಗಾಗಲೇ ಚುನಾವಣಾ ಆಯೋಗ ಚುನಾವಣೆ ನಡೆಸೋದಕ್ಕೆ ತಯಾರಿದೆ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮೂಲಕ ಮಳೆಗಾಲದ ಕಾರಣ ಇನ್ನೇನು ಬರುವ ತಿಂಗಳು ಮಳೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ 3 ತಿಂಗಳು ಚುನಾವಣೆ ಮುಂದೂಡಲು ಮನವಿ ಇದನ್ನೇ ಮುಂದಿಟ್ಟುಕೊಂಡು ಮಳೆಗಾಲಕ್ಕೆ ಬೇಕಾದಂತಹ ತಯಾರಿಗಳನ್ನ ನಾವು ಮಾಡಬೇಕಾಗಿದೆ. ಸಿಬ್ಬಂದಿಗಳ ಕೊರತೆ ಆಗುತ್ತೆ. ಮತ್ತೊಂದ್ ಕಡೆ ಈಗಾಗಲೇ ಜಾತಿ ಗಣತಿಯನ್ನ ಮಾಡೋದಕ್ಕೆ ಕೂಡ ಸಿಬ್ಬಂದಿಗಳು ತೊಡಗಿದ್ದಾರೆ. ಸೊ ಈ ಕಾರಣಕ್ಕಾಗಿ ಚುನಾವಣೆ ನಡೆಸಿದ್ರೆ ಸಿಬ್ಬಂದಿಗಳ ಕೊರತೆ ಉಂಟಾಗುತ್ತೆ ಅನ್ನೋ ಕಾರಣವನ್ನ ಕೂಡ ಇಟ್ಟಿರುವಂತದ್ದು. ಈ ಹಿಂದೆ ಸುಪ್ರೀಂ ಕೋರ್ಟ್ ಸೂಚನೆ ಅಂತೆ ಜೂನ್ 24ರವರೆಗೆ ಮುಂದಿನ ತಿಂಗಳು ಚುನಾವಣೆಯನ್ನ ನಡೆಸಬೇಕು ಅನ್ನೋದು ಈಗಾಗಲೇ ಸುಪ್ರೀಂ ಕೋರ್ಟ್ ನ ಸ್ಪಷ್ಟನೆ ಕೂಡ ಇರುವಂತದ್ದು. ಸೊ ಈ ಬೆಳವಣಿಗೆಯಿಂದ ಆತಂಕಗೊಂಡಿರುವಂತಹ ಸರ್ಕಾರ ಇದೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸಿದ್ಧತೆ ಮಾಡಿದೆ. ಸೊ ಸರ್ಕಾರದ ಪ್ರಮುಖ ಸಚಿವರು ಹಾಗೇನೆ ಕಾನೂನು ತಜ್ಞರೊಂದಿಗೆ ಈಗಾಗಲೇ ಚರ್ಚೆಯನ್ನ ನಡೆಸಿ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಈ ಹಿಂದೆ ಕೊಟ್ಟಂತಹ ಡೇಟ್ ಅಲ್ಲೇ ಚುನಾವಣೆಯನ್ನ ಮಾಡ್ಲೇಬೇಕಂತ ಒಂದು ವೇಳೆ ಆದೇಶ ಕೊಟ್ರೆ ಸರ್ಕಾರ ಅದನ್ನ ಪಾಲನೆ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಈ ವಿಚಾರ ಇರೋ ಕಾರಣಕ್ಕಾಗಿ ನೇರವಾಗಿ ಇವರು ಸುಪ್ರೀಂ ಕೋರ್ಟ್ಗೆನೆ ಅರ್ಜಿಯನ್ನ ಕೂಡ ವಕೀಲರ ತಂಡ ಇವತ್ತು ಸಲ್ಲಿಕೆ ಮಾಡ್ತಾರೆ. ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಎಲ್ಲರ ಚಿತ್ತ ಅಂತಾನೆ ಹೇಳ್ಬೋದು. ಯಾಕೆ ಸರ್ಕಾರ ಒಂದು ಕಡೆ ಈ ಎಲ್ಲ ಸಿಲ್ಲಿ ರೀಸನ್ ಗಳನ್ನ ಕೊಟ್ಟು ಈ ರೀತಿಯಾಗಿ ಹಿಂದೇಟು ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದ್ರೆ ಇದೇ ಕಾಂಗ್ರೆಸ್ನ ಕೆಲ ನಾಯಕರುಗಳು ಸುಪ್ರೀಂ ಕೋರ್ಟ್ಗೆ ಎಲೆಕ್ಷನ್ ಅನ್ನು ನಡೆಸುವಂತೆ ಅರ್ಜಿಯನ್ನ ಹಾಕಿರುವಂತದ್ದು. ಸದ್ಯ ಇದೇ ಸರ್ಕಾರದಲ್ಲಿರುವಂತಹ ನಾಯಕರುಗಳು ಮತ್ತೆ ಹಿಂದೇಟು ಹಾಕ್ತಿರೋದು ನೋಡಿದಾಗ ಎಲ್ಲೋ ಒಂದು ಕಡೆ ಜಿಬಿಎ ಎಲೆಕ್ಷನ್ ಅಲ್ಲಿ ಏನಾದ್ರೂ ಹಿನ್ನಡೆ ಆಗುತ್ತೆ ಅನ್ನೋ ಏನಾದ್ರೂ ಡೌಟ್ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.